आप देख रहे हैं बीजापुर इन्फो। मैं आपके साथ खलील कलादगी। बीजापुर के एक्स एमएलए बीजेपी लीडर अप्पा साहेब पटन शेट्टी ने आज एक प्रेस कॉन्फ्रेंस करते हुए कहा कि मैं तकरीबन 30 साल से बीजेपी से जुड़ा हुआ हूं और पार्टी के लिए काम करता आया हूं, लेकिन कल बीजेपी ने कर्नाटका विधानसभा चुनाव के उम्मीदवारों की पहली लिस्ट जारी की, जिसे देखते हुए मुझे और पार्टी के कई कार्यकर्ताओं को बहुत दुख हुआ। हमें उम्मीद थी कि टिकट बीजापुर से मुझे ही मिलेगा। अपने राजनीतिक भविष्य को लेकर इन्होंने कहा कि चंद दिनों में कार्यकर्ताओं की राय लेकर आगे का फैसला करूंगा। ಇವತ್ತಿನ ರಾಜಕೀಯ ವಿದ್ಯಮಾನಗಳ ನಮಗೆಲ್ಲ ಸಾಕಷ್ಟು ಮಾಹಿತಿ ಇದೆ. ಇದಕ್ಕಿಂತ ಮುಂಚೆ ಪತ್ರಿಕಾ ಸಭೆ ಕರೆದಾಗ ನೀವು ಭಾಳಷ್ಟು ಪ್ರಶ್ನೆಗಳನ್ನು ನನಗೆ ಮಾಡಿದೆ. ಇನ್ನೂ ನಾನು ಇನ್ನೊಂದು ಸಲ ನಿಮ್ಮ ಜೊತೆ ಕೂತು ಮಾತಾಡ್ತೀನಿ, ಭೇಟಿ ಆಗ್ತೀನಿ ಅಂತ ಹೇಳಿದ್ದೆ. ಅದರ ಸಲುವಾಗಿ ಕರೆದಿದ್ದು ಬೇರೆ ಏನಿಲ್ಲ. ಇವತ್ತು ರಾಜ್ಯದ ಮೊದಲನೇ ಪಟ್ಟಿ ಬಿಡುಗಡೆಯಾಗಿದೆ. ನಾನು ಬಿಜಾಪುರಕ್ಕೆ ಹಿಂದೆ ಸ್ಪರ್ಧಿಸಿದಂಥ ಮತ್ತು ಶಾಸಕನಿದ್ದಂಥ ಕ್ಷೇತ್ರಕ್ಕೆ ಬೇರೆಯವರ ಹೆಸರು ಕೂಡ ಘೋಷಣೆಯಾಗಿದೆ. ಇವತ್ತು ಕಾರ್ಯಕರ್ತರ ಒಂದು ಅಭಿಪ್ರಾಯ ಮೇರೆಗೆ ಮತ್ತು ಕಾರ್ಯಕರ್ತರ ಒಂದು ಒಡನಾಟದಿಂದ, ಅವರೆಲ್ಲರ ಪ್ರೀತಿ ವಿಶ್ವಾಸದಿಂದ ಇನ್ನೊಮ್ಮೆ ಸ್ಪರ್ಧೆ ಮಾಡಬೇಕನ್ನುವಂಥ ಮನೋಭಾವನೆ ನನ್ನಲ್ಲಿ ಕೂಡ ಬಂದಿತ್ತು. ಕಳೆದ 28 ವರ್ಷದ ಬಿಟ್ಟು 5 ವರ್ಷನೂ ಕೂಡ ಸತತವಾಗಿ ನಾವು ಕೆಲಸವನ್ನು ಮಾಡಿದ್ದೀವಿ. ಕಾರ್ಯಕರ್ತರಿಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಭಾವನೆ ನನ್ನಲ್ಲಿ ಕೂಡ ಇತ್ತು, ಪ್ರತಿಯೊಬ್ಬರು ಕೂಡ ಇದೆ. ಇವತ್ತು ಈ ಒಂದು ಸುದ್ದಿ ಎಲ್ಲರಿಗೂ ಕೂಡ ಕಾರ್ಯಕರ್ತರಿಗೆ ಆಘಾತ ಆಗಿದೆ. ಇನ್ನೂ ನಾನು ಯಾರ ಜೊತೆಯೂ ಕೂಡ ಮಾತನಾಡಿಲ್ಲ. ನನಗೂ ಕೂಡ ಮನಸ್ಸಿಗೆ ನೋವಾಗಿದೆ. ಯಾಕಂದರೆ ಈ ರೀತಿ ನಡೀತದೆ ನಾನು ಭಾವಿಸ್ಕೊಂಡಿರಲಿಲ್ಲ. ಮತ್ತು ನಾನು ಬೆಂಗಳೂರಲ್ಲಿ ಕರೆದಾಗ ಸಭೆಯಲ್ಲಿ ಕೂಡ ನಮ್ಮ ವಿಚಾರಗಳನ್ನು ಅದರಲ್ಲಿ ವ್ಯಕ್ತಪಡಿಸಿದ್ದೀವಿ. ಪ್ರಾಮಾಣಿಕವಾಗಿ 28 ವರ್ಷ ಕೆಲಸ ಮಾಡಿದ ಒಂದು ಇದರಲ್ಲಿ ಇವತ್ತೇನು ನನಗೆ ಪಕ್ಷ ಬಹುಮಾನ ಕೊಟ್ಟಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕಂದರೆ ಇದೇನು ಗೆಲ್ಲುವಂಥ ಸ್ಥಿತಿನೂ ಕೂಡ ಇತ್ತು. ಪಕ್ಷ ನನಗೂ ಕೂಡ ಅನ್ನಿಸ್ತಾ ಇತ್ತು ಗೆಲ್ತದ ಪಕ್ಷ ಅನ್ನುವಂಥದ್ದು. ಗೆಲ್ತ ಅಂತ ಗೊತ್ತಿದ್ರೂ ಕೂಡ ಅಭ್ಯರ್ಥಿಗಳು ಸೂಕ್ತವಾದಂಥ ಅಭ್ಯರ್ಥಿ ಇದ್ದರೂ ಕೂಡ ಈ ರೀತಿ ನಡೀತಲ್ಲ ಅನ್ನುವಂಥದ್ದು ಭಾಳಷ್ಟು ಮನಸ್ಸಿಗೆ ನಮಗೆಲ್ಲ ಆಘಾತ ಆಗಿದೆ, ನೋವಾಗಿದೆ. ಇನ್ನು ಮುಂದೆ ಏನು ಮಾಡಬೇಕು ಅನ್ನೋ ನಮಗೂ ತೋರಿಸ್ತಾ ಇಲ್ಲ. ನಾನು ನಮಗೆಲ್ಲ ವಿನಂತಿ ಮಾಡ್ಕೊಳಕ್ಕೆ ಬಯಸ್ತಾ ಇದ್ದೀನಿ. ಹೆಚ್ಚಿಗೆ ನಾನು ಇವತ್ತು ಮಾತಾಡೋಕ್ಕೆ ಹೋಗಂಗಿಲ್ಲ. ಯಾಕಂದರೆ ಇನ್ನೂ ನನಗೆ ಯೋಚನೆ ಮಾಡೋಕ್ಕೆ ಸಮಯನೇ ಆಗಿಲ್ಲ. ಯಾಕಂದ್ರೆ ರಾತ್ರಿ 11-12 ಗಂಟೆಗೆ ಸುದ್ದಿ ಇದೇನು ಪ್ರಕಟ ಆಯಿತು. ಅದಾದ ನಂತರ ಬೆಳಗ್ಗೆಯಿಂದ ಬರೋದು ಹೋಗೋದು ನಡೀತಾ ಇದೆ. ಆದರೆ ಇನ್ನೇನು ನಾವೆಲ್ಲ ಏನೂ ಹೇಳಿಲ್ಲ ಅಂತ ಪತ್ರಿಕೆಯಲ್ಲಿ ಮತ್ತೆ ಏನೇನು ಹುಡುಕಾಟ ಆಗಬಾರ್ದು, ತಮಗೆಲ್ಲ ತೊಂದರೆ ಆಗಬಾರ್ದು, ಶೆಟ್ರ್ ಏನು ಮಾಡತ್ತಾರ ಏನಿಲ್ಲ ಅನ್ನುವಂಥದ್ದು ಆಗಬಾರ್ದು ಅಂತೇಳಿ ಮತ್ತು ಎಲ್ಲ ಭಾಳಷ್ಟು ಎಲೆಕ್ಟ್ರಾನಿಕ್ ಮೀಡಿಯಾದವರು ಸಂಪರ್ಕ ಮಾಡ್ತಾಯಿದ್ರು. ಎಲ್ಲರೂ ಒಟ್ಟಿಗೆ ಹೇಳಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ನಿಮ್ಮನ್ನು ಕರೆದಿದ್ದೀನಿ. ಬರುವಂಥ ದಿನಮಾನಗಳಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು ಇನ್ನೂ ಸಮಾಲೋಚನೆ ಮಾಡಿ ಕಾರ್ಯಕರ್ತರ ಜೊತೆ ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥದ್ದು ನನ್ನದಾಗಿದೆ. ಈಗಾಗಲೇ ಹೇಳಿದ್ದೀನಿ, ನಾನು ಸಮಾಲೋಚನೆ ಮಾಡುವಂಥದ್ದು ನನ್ನ ಕಾರ್ಯಕರ್ತರು. ಇನ್ನೂ ಅವ್ರ ಜೊತೆ ಇನ್ನೇ ನಾನು ತಿಂಗಳಗಟ್ಟಲೆ ಏನು ಯೋಚನೆ ಮಾಡೋಂಗಿಲ್ಲ ಸರ್. ಒಂದು 2-3 ದಿವಸ ನಾನು ಒಂದು 2-3 ದಿವಸದಲ್ಲಿ ಎಲ್ರಿಗೂ ಇವತ್ತು ಸೇರ್ತಾರೆ ಅವರು. ಯಾಕಂದರೆ ಇವತ್ತು ಸಡನ್ಲಾಗಿ ಎಲ್ರಿಗೂ ಕೂಡ ಅವರವರು ಕೆಲವೊಬ್ಬರಿಗೆ ಸಣ್ಣ ವಯಸ್ಸಿರ್ತದೆ, ಅವರಿಗೆ ರೋಷ ಇರ್ತದೆ, ಭಾಳಷ್ಟು ಉದ್ರಿಕ್ತರಾಗಿರ್ತಾರೆ. ಇವತ್ತಿಗೆ ನಾನು ಒಮ್ಮೆ ಸಡನ್ಲಾಗಿ ಅವ್ರಿಗಿಂದ ಅಪೇಕ್ಷೆ ಪಡೋಕ್ಕಾಗಲ್ಲ. ಯಾಕಂದರೆ ಇದು ಒಂದು ರಾಜಕೀಯ ಒಂದು ಭವಿಷ್ಯನ ನಿರ್ಧಾರ ಮತ್ತು ಭಾಳಷ್ಟು ಸುದೀರ್ಘವಾಗಿ ಒಂದು ಪಕ್ಷದಲ್ಲಿ ಇದ್ಕೊಂಡು ಕೆಲಸ ಮಾಡಿಕೊಂಡು ಬಂದಂಥವು. ನಾನು ಪಕ್ಷ ಬಿಡಬೇಕನ್ನುವಂಥ ಮನಸ್ಸು ನನಗಿಲ್ಲ. ಪಕ್ಷ ಬಿಟ್ಟು ಮಾಡಬೇಕನ್ನುವಂಥ ಮನಸ್ಸು ನಾನು ಒಪ್ತಾ ಇಲ್ಲ. ಇದು ನನ್ನ ಮನಸ್ಸಿನ ಸ್ಥಿತಿ ನಮಗೆ ಹೇಳಬೇಕಂದ್ರೆ ನನಗೆ. ಯಾಕಂದರೆ ನಾನು ರಾಜಕಾರಣ ಹುಟ್ಟಿದೆ ಭಾರತೀಯ ಜನತಾ ಪಕ್ಷದಲ್ಲಿ ಹುಟ್ಟಿದೆ. ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಆ ತತ್ವ ಸಿದ್ಧಾಂತವನ್ನು ನಂಬಿಕೊಂಡು ಇದು ಒಂದು ರಾಷ್ಟ್ರದ ಹಿತರಕ್ಷಕ್ಕೆ ರಕ್ಷಣೆ ಮಾಡುವಂಥ ಪಕ್ಷ ಅನ್ನೋದು ಇಟ್ಕೊಂಡು ನಾನು ಈ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. ಈಗ ಕೇಳ್ದಲ್ಲೇ ಕೊಟ್ಟಿಲ್ಲ ಸರ್, ಮತ್ತೊಂದು ಕಡೆ ಎಲ್ಲಿ ಕೊಡ್ತಾರೆ? ನಾನೇನು ಹೇಳಿದ್ರೆ ಈಗ ನಾನು ಎಲ್ಲಿ ಕೇಳಿದ್ದೆ ಅಲ್ಲೇ ಕೊಟ್ಟಿಲ್ಲ ನನಗೆ. ಈಗ ಬೇರೆ ಕಡೆ ಕೊಡ್ತಾರೆ ಅನ್ನೋದು ಅದು ಹೆಂಗೆ ನಾನು ವಿಶ್ವಾಸ ವ್ಯಕ್ತಪಡಿಸಲಿ ಅಂತ.
ಒಟ್ಟರೆ ಅದು ನೋಡೋಣ ಆಮೇಲೆ ಕಾರ್ಯಕರ್ತರು ಯೋಚನೆ ಮಾಡ್ಕೊತೀನಿ. ಯಾಕಂದರೆ ನಾನು ಅಪೇಕ್ಷೆ ಪಟ್ಟಿದ್ದೇ ನನಗೆ ಅದು ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಎಲ್ಲೇ. ಯಾಕಂದ್ರೆ ನಾನು ಪಕ್ಷದ ಕೆಲಸಕ್ಕೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಕ್ಷೇತ್ರ ಕೆಲಸ ಮಾಡಿದ್ದೀನಿ. ನಾನು ಇಂಡಿಯಲ್ಲಿ ಮಾಡಿದ್ದೀನಿ, ಸಿಂದಗಿ ಮಾಡಿದ್ದೀನಿ, ಬೇರೆ ಬೇರೆ ಕಡೆ ನನಗೆ ಎಲ್ಲ ಪಕ್ಷ ಸೂಚನೆ ಕೊಟ್ಟಿದ್ದು ಅಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ ಪ್ರಾಮಾಣಿಕವಾಗಿ. ಆದರೆ ಅಲ್ಲಿ ಸ್ಪರ್ಧೆ ಮಾಡಬೇಕಂತ ನಾನು ಅಲ್ಲಿ ಕೆಲಸ ಮಾಡಿಲ್ಲ. ಇಲ್ಲಿ ಅವಕಾಶ ಕೊಟ್ಟರೆ ಇಲ್ಲಿ ಮಾಡಬೇಕು ಅನ್ನುವಂಥದ್ದು ನಂದು ಅಭಿಲಾಷೆ ಇತ್ತು. ಇವತ್ತು ಒಂದು ಅದೇ ಹೇಳಿದೆ ನನಗೆ ಇಷ್ಟು ವರ್ಷ ರಾಜಕಾರಣ ಶುರುವಾಗೋದು ಇಲ್ಲಿ ಶುರುವಾಗಿದ್ದು ನಂದು. ಇಲ್ಲಿ ಇದನ್ನು ಬಿಟ್ಟು ಹೋಗಬೇಕು ಅನ್ನುವಂಥದ್ದು ನನಗೆ ಮನಸ್ಸಿಲ್ಲ. ಯಾಕಂದರೆ ಇದಕ್ಕೆ ಒಪ್ಕೊಂಡ್ಬಿಟ್ಟು ನಾನು ಭಾಳಷ್ಟು ವರ್ಷ ಒಂದು ಪಕ್ಷದಲ್ಲಿ ಇದ್ದೀನಿ. ಸಮೀಪ 30 ವರ್ಷ ಆಗಕ್ಕೆ ಬರ್ತೀನಿ ನಾನು ಈ ಪಾರ್ಟಿಯಲ್ಲಿ ಇದ್ಕೊಂಡು. ಅದು ನನಗೆ ಯಾಕೋ ಮನಸ್ಸಿಗೆ ಭಾಳಷ್ಟು ನೋವಿದೆ. ಮನಸ್ಸಿನಲ್ಲಿ ನನಗಿದು ಪಕ್ಷ ಬಿಟ್ಟು ಹೋಗ್ಬೇಕು ಅನ್ನುವಂಥದ್ದು ಅನ್ನಿಸ್ತಾ ಇಲ್ಲ. ನಾನು ಎಲ್ಲ ನಿನ್ನೆ ರಾತ್ರಿಯೆಲ್ಲ ಯೋಚನೆ ಮಾಡಿದೆ. ನನ್ನಿಂದ ಯೋಚನೆ ಮಾಡ್ತಾಯಿದ್ದೀನಿ ನೀನು ಹೆಚ್ಚು ಕಮ್ಮಿ ಆದಾಗ. ಆದರೆ ಪಕ್ಷ ಬಿಡಬೇಕು, ಇದು ಪಕ್ಷ ಅಂದರೆ ನಮ್ಮ ತಾಯಿ ಸಮಾನ ಅನ್ನುವಂಥ ನಮ್ಮ ಕಾರ್ಯಕರ್ತರು ನಾವು ತಿಳ್ಕೊಂಡಿದ್ವಿ. ಪಕ್ಷನೇ ನಮ್ಮ ತಾಯಿ ಸಮಾನ ಅನ್ನೋ ತಿಳ್ಕೊಂಡಿದ್ವಿ. ಇನ್ನು ಪಕ್ಷದ ಮೇಲೆ ನಾನು ಬ್ಲೇಮ್ ಮಾಡೋಕ್ಕೆ ಹೋಗಂಗಿಲ್ಲ. ನಿರ್ಧಾರಗಳು ನಾಯಕರ ನಿರ್ಧಾರಗಳು ಹೆಚ್ಚು ಕಡಿಮೆ ಆಗಿರ್ಬೋದಿಲ್ಲ ನನಗೆಲ್ಲ. ಒಂದು ಭಾಗ ಪಕ್ಷ ನಿರ್ಧಾರ ತೋರ್ತದೆ, ಅದಕ್ಕೆ ನಾವು ಭದ್ರಾಗಿರೋದು ಪಕ್ಷ ಶಿಸ್ತು ಅನ್ನುವಂಥದ್ದು ಇದೆ ಇಲ್ಲ ನನಗೆಲ್ಲ. ಅವ್ರ ಭಾವನೆ ವ್ಯಕ್ತಪಡಿಸೋದೇನು ತಪ್ಪಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಈಗ ಸ್ಪಷ್ಟ ನೀವು ಎಂದು ಬಿಜೆಪಿ ಬಿಟ್ಟಿಲ್ಲ, ಬಸನಗೌಡರು 2 ಸಾರಿ ಉಚ್ಚಾಟಿತ ಅದಾದ ಮೇಲೆ ಅವರು ಹೋಗ್ತಾರೆ, ನಿಮ್ಗೆ ಬಿಡ್ತಾರಂದ್ರೆ ಏನು ಕಾರಣ ಇರ್ಬೋದು? ನಿಮ್ಗೆ ಬಿಡಾಕ ಕಾರಣ ನಾನು ಇನ್ನೂ ಹುಡುಕಿಲ್ಲ. ನಾನೇನು ಈಗ ಆಗಾಗಲೇ ಹೇಳೀನಿ ಸರ್ ನಿಮ್ಮತ್ತು. ನಾನೇನು ಹೇಳೀನಿ, ನನಗೆ ಇನ್ನೂ ಯೋಚನೆ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಟಿಕೆಟ್ ತಪ್ಪಲಿಕ್ಕೆ ಈಗ ಟಿಕೆಟ್ ಮಾನದಂಡ ಏನಿತ್ತು? ಟಿಕೆಟ್ ಮಾನದಂಡ ನಿಮಗೆಲ್ಲ ಗೊತ್ತಿದೆ ಸರ್. ನಮ್ಮ ಪಕ್ಷ ಕಾರ್ಯಕರ್ತರು ದುಡಿದವರಿಗೆ ಮತ್ತು ಗೆಲ್ಲುವಂಥ ಸಾಮರ್ಥ್ಯ ಇದ್ದಂಥವ್ರಿಗೆ ಕೊಡ್ತಾರ ಅನ್ನುವಂಥದ್ದು. ನಾನು ಆಗಲೇ ಹೇಳಿಲ್ಲ ಸರ್. ಅದು ಎಲ್ರಿಗೆ ಪಕ್ಷಕ್ಕೆ ಇಲ್ಲಿ ಗೆಲ್ಲುವಂಥ ಸಾಮರ್ಥ್ಯನ ಕೂಡ ಇತ್ತು, ಅಭ್ಯರ್ಥಿಗಳು ಇದ್ದರು. ನಾನು ಒಬ್ಬನೇತಲ್ಲ, ಅಭ್ಯರ್ಥಿಗಳು ಕೂಡ ಇದ್ರು. ಇಲ್ಲಿ ಕೊಟ್ಟು ಗೆಲ್ತಾರೆ ಅನ್ನೋದು, ಪಕ್ಷ ದೊಡ್ಡವ್ರು ಗೆಲ್ತಾರೆ ಅನ್ನೋದು ಇತ್ತು. ಅದು ಏನೂ ಗೊತ್ತಿಲ್ಲ ಸರ್. ಅವ್ರ ಪಕ್ಷಕ್ಕೆ ಸೇರಿ ಒಂದು ವಾರನಾಗ ಅವರಿಗೆ ಇದನ್ನು ಮಾಡಿದ್ದಾರೆ. ಏಕಪಕ್ಷೀಯ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಅದಕ್ಕೇನು ಹೇಳ್ತೀರಿ ನೀವು? ಸರ್ ನಾವು ರಾಜ್ಯ ನಾಯಕರಿಗೆ ಯಡಿಯೂರಪ್ಪ ಸರ್ವಾಧಿಕಾರಿ ಧೋರಣೆ ತೋರ್ತಿದ್ದಾರೆ. ಅವ್ರಿಗೆ ಬೇಕಾದಂಗೆ ಎಲ್ಲರಿಗೂ ಮಾಡ್ಕೊಂಡು ಬಂದಿದ್ದಾರೆ. ಯಾರೊಬ್ರು ಸ್ಥಳೀಯರನ್ನ ಪರಿಗಣಿಸ್ತಿಲ್ಲ. ಜಿಲ್ಲೆಗೆ ಸಂಬಂಧಪಟ್ಟಂತೆ 3 ಕ್ಯಾಂಡಿಡೇಟ್ ಅವರೇನೆ. ಈಗ ಅನೌನ್ಸ್ ಆಗಿರೋ 3 ಕ್ಯಾಂಡಿಡೇಟ್ ಅವರೇನೆ, ಬೇರೆ ಯಾವುದಕ್ಕೂ ಮನ್ನಣೆ ಕೊಟ್ಟಿಲ್ಲ ಅಂತ. ಇದು ನಾಟ್ ಓನ್ಲಿ ಬಿಜಾಪುರ, ಎಲ್ಲ ಕಡೆನಲ್ಲೂ ಇದೇ ಅಪಸ್ವರ ಇದೆ. ಅದು ಯಾವ ರಾಜ್ಯ ನಾಯಕರು ಹೇಳ್ಬೇಕು ಸರ್. ನಾನು ಜಿಲ್ಲಾ ಮಟ್ಟದಕ್ಕೆ ಹೇಳೋಕ್ಕಿಂತ ವಿಧಾನಸಭಾ ಅಪೇಕ್ಷಿತ ಅಭ್ಯರ್ಥಿ ನಾನು. ಅದಕ್ಕೆ ರಾಜ್ಯ ಮಟ್ಟದವ್ರು ಇದನ್ನು ಯಾರು ಒಬ್ರು ಏನು ನಡೆದದ ಅಲ್ಲಿ, ಯಾಕಂದ್ರೆ ಕೋರ್ ಕಮಿಟಿ ಒಳಗೆ ನಮಗೇನು ಕರ್ಕೊಂಡಿಲ್ಲ, ಅಲ್ಲಿ ಏನು ನಡೆದ ಯಾರು ನನಗೆ ಹೇಳಿಲ್ಲ ಇನ್ನೋರಿಗೆ. ಮತ್ತು ಅಲ್ಲಿ ನಮಗೆ ಸಭೆ ಕರೆದಾಗ ನಮ್ಮ ಭಾವನೆಗಳನ್ನು ನಮ್ಮ ಕೌನ್ಸಿಲರ್ಸು, ನಮ್ಮ ಪದಾಧಿಕಾರಿಗಳು ಅದನ್ನು ಹೇಳಿದ್ದಾರೆ, ಯಾರಿಗೆ ಕೊಡಬೇಕು ಏನು ಕೊಡಬೇಕು ಅನ್ನುವಂಥದ್ದು ಅಲ್ಲಿ ಹೇಳಿದ್ದಾರೆ. ನಿಮಗೆ ಗೊತ್ತದ, ಪತ್ರಿಕೆಗೆ ಬಂದಿದೆ, ಎಲ್ರಿಗೂ ಗೊತ್ತಿದ್ದ ಸಂಗತಿ. ಆದರೆ ತಾವು ಹೇಳಿದ್ದು ಏನು ಪ್ರಶ್ನೆ ಇದೆ, ಆ ಪ್ರಶ್ನೆಯನ್ನು ಒಬ್ರು ಯಾರೇ ಹಿರಿಯ ನಾಯಕರು ವ್ಯಕ್ತಪಡಿಸಿದ್ರೆ ಸರಿ. ಯಾಕೆ ನಾನು ವ್ಯಕ್ತಪಡಿಸುವಂಥದ್ದು ಸರಿ ಅನ್ಸಂಗಿಲ್ಲ. ಆ ಮಟ್ಟಕ್ಕೆ ನಾನು ರಾಜ್ಯ ಮಟ್ಟಕ್ಕೆ ನಾಯಕನೂ ಅಲ್ಲ. ಮತ್ತು ಅಲ್ಲಿ ಏನು ನಡೀತಾ ಇದೆ ಮತ್ತು ಇದು ಏನು ಯಾರು ಕ್ಯಾಂಡಿಡೇಟ ಏನು ಕ್ಯಾಂಡಿಡೇಟ ಅನ್ನುವಂಥದ್ದು ನನಗೂ ಇದು ಅಭ್ಯಾಸ ಮಾಡಿಲ್ಲ ಸರ್. ಒಟ್ಟಾರೆ ನಾನು ಏನು ಹೇಳಿ ಸರ್, ನನ್ನ ಮನಸ್ಸಂತರೂ ಇಲ್ಲ. ಕಾರ್ಯಕರ್ತರು ಏನು ಹೇಳ್ತಾರೋ ಅದು ಬಂದು ನಿಮ್ಮ ಮುಂದೆ ಹೇಳ್ತೀನಿ. ನಾನೇನು ಮುಚ್ಚಾಡಂಗಿಲ್ಲ. ಸಮಾಧಾನದಿಂದ ಕುಂತು ಯೋಚನೆ ಮಾಡಿಕೊಂಡು, ಯಾಕೆ ಒಂದು ನನ್ನ ಮನಸ್ಸಿನಲ್ಲಿದೆ, ನನ್ನ ಪಕ್ಷಕ್ಕೆ ನನ್ನಿಂದ ತೊಂದರೆ ಆಗಬಾರ್ದು ಅನ್ನೋಂಥ ನನ್ನ ಮನಸ್ಸಿದೆ. ನಾನು ಇದೆ ಸರ್, ಯಾವುದಕ್ಕೂ ನಾನು ಎಲ್ಲರ ಒಂದು ಜೊತೆ ಸಮಾಧಾನದಿಂದ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನುವಂಥ ಇದೆ. ಏನನ್ನು ಸರ್ ಆ ಪ್ರಯತ್ನಕ್ಕೆ ನಾನು ಹೋಗಂಗಿಲ್ಲ. ಯಾಕಂದರೆ ಇದು ಕಾರ್ಯಕರ್ತ ಗುರುತಿಸುವಂಥ ಪಕ್ಷಕ್ಕೆ ನಾನು ನಂಬ್ಕೊಂಡಿದ್ದೀನಿ. ಇನ್ನು ನಾನು ಎಲ್ಲೇ ಹೋಗಿ ಅಲ್ಲೇ ಅವ್ರ ಮನೆ ಮುಂದೆ ನಿಂತು ವಿನಂತಿ ಮಾಡ್ಕೊಳ್ಳುವಂಥ ಕಾರ್ಯಕರ್ತನಾರಲ್ಲ. ದುಡಿದಿದ್ದೀವಿ, ಕೆಲಸ ಮಾಡಿದ್ದೀವಿ, ಅವಕಾಶ ಕೊಡಿ ಅಂತ ಕೇಳುವಂಥ ಕಾರ್ಯಕರ್ತರ. ನನಗೆ ಎರಡು ನನಗೆ ಪಕ್ಷನೂ ಇಂಪಾರ್ಟೆಂಟು, ರಾಜಕೀಯ ಅಸ್ತಿತ್ವನೂ ಇಂಪಾರ್ಟೆಂಟ್. ಯಾಕಂದರೆ ನನ್ನದೇ ಆದಂಥ ಕಾರ್ಯಕರ್ತರಿದ್ದಾರೆ, ಫಾಲೋವರ್ಗಳಿದ್ದಾರೆ, ಅಭಿಮಾನಿಗಳಿದ್ದಾರೆ. ಮತ್ತು ಇನ್ನೂ ಬೆಳೆಯುವಂಥ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ, ರಾಜಕೀಯವಾಗಿ ಬೆಳೆಯುವಂಥ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ.
ಅವರಿಗೂ ಕೂಡ ನನ್ನ ಒಂದು ವೈಯಕ್ತಿಕ ವಿಚಾರಕ್ಕೂ ಅವರಿಗೆ ಧಕ್ಕೆ ಆಗಬಾರ್ದು. ಯಾಕಂದರೆ ನನ್ನನ್ನು ಫಾಲೋಅಪ್ ಮಾಡ್ತಾ ಇರೋದು ನನ್ನ ಜೊತೆ ಇದ್ದವರು ಇನ್ನೂ ರಾಜಕೀಯವಾಗಿ ಅವರು ಕೂಡ ಮುಂದೆ ಬರಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ನನ್ನಲ್ಲಿರುವಂಥ ಯಾವುದೋ ಒಂದು ಒಳ್ಳೆಯ ಗುಣವನ್ನು ನಂಬ್ಕೊಂಡು, ಯಾವುದರ ಒಂದು ಒಳ್ಳೆಯ ಗುಣ ನನ್ನಲ್ಲಿ ಇರ್ಬೋದು, ಯಾವುದೋ ಒಂದು ಒಳ್ಳೆಯ ಗುಣ ನಂಬ್ಕೊಂಡು ನನ್ನ ಜೊತೆ ಇದ್ದಾರೆ ಕಾರ್ಯಕರ್ತರು. ಅದರಿಂದ ಇವರಿಂದ ಏನಾದರೂ ನಾವು ಪಕ್ಷದಲ್ಲಿ ಅವಕಾಶಗಳು ಅಥವಾ ಇವರಿಂದ ಬೆಳಿತೀವಿ, ಇವರ ಮಾರ್ಗದರ್ಶನ ಒಳ್ಳೆಯದಿದೆ ಅನ್ನೋಂಥ ಇಟ್ಕೊಂಡು ನನ್ನ ಜೊತೆ ಇದ್ದಾರೆ. ನಾನು ನಿರ್ಧಾರ ತಗೊಳ್ಳೋದು ಅಂದರೆ ಇವತ್ತು ಕಾರ್ಯಕರ್ತ ಒಳಿತನೂ ಆಗಬೇಕು, ನನ್ನ ಮನಸ್ಸಿಗೂ ಕೂಡ ಸರಿಯಾಗಿರ್ಬೇಕು. ಯಾಕಂದರೆ ನಾನೇನೋ ನನ್ನ ಸ್ವಂತ ಅಸ್ತಿತ್ವ ಸಂಬಂಧ ಹೋಗಿ JDS ಹೋದೆ, ಕಾಂಗ್ರೆಸ್ಗೆ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ ಅನ್ನುವಂಥದ್ದು ವೈಯಕ್ತಿಕ ನಿರ್ಧಾರ ಬೇರೆ. ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಏನಾದರೂ ಲಾಭ ಪಡ್ಲಿಕ್ಕೆ. ಆದರೆ ಕಾರ್ಯಕರ್ತರಿಗೆ ಕೂಡ ಅನುಕೂಲ ಆಗಬೇಕು. ನನ್ನ ನಿರ್ಧಾರ ಕಾರ್ಯಕರ್ತರು, ನನಗೆ ನಂಬಿಕೊಂಡಂಥ ಕಾರ್ಯಕರ್ತರು ಕೂಡ ತೊಂದರೆ ಆಗಬಾರ್ದು, ಅವ್ರ ಬೆಳವಣಿಗೆ ರಾಜಕೀಯ ಭವಿಷ್ಯಕ್ಕೆ ಧಕ್ಕೆ ಆಗಬಾರ್ದು. ಅದು ನನ್ನ ವಿಚಾರ ಇದೆ. ಈಗ ಆಲ್ರೆಡಿ ನಿಮ್ಮನ್ನ ಕೆಲ ಕಾಂಗ್ರೆಸ್ ಕಾರ್ಪೊರೇಟರ್ ಸಂಪರ್ಕಿಸಿದ್ದಾರೆ, JDS ಭೇಟಿಯಾಗಿದ್ದಾರೆ. ಅದು ನಡೀತಾ ಇದೆ ಸರ್. ಮತ್ತು ಯತ್ನಾಳ ವಿರುದ್ಧವಾಗಿ ನಿಮ್ಮನ್ನ ಮೂರನೇ ವ್ಯಕ್ತಿ ಕ್ಯಾಂಡಿಡೇಟ್ ಆಗಿ ಮಾಡಿ ಚುನಾವಣೆ ನಿಲ್ಲಿಸಬೇಕು ಅನ್ನೋ ಪ್ರಯತ್ನಗಳು ಈಗ ಒಂದು 4-5 ದಿನದಿಂದಲೂ ನಡೀತಿದ್ದಾವೆ. ಇದು ಸರ್, ಇದು ಸತ್ಯ ಇದೆ, ನಾನು ಅಲ್ಲಗಳಾಗಲ್ಲ. ಇವೆಲ್ಲವೂ ಕೂಡ ನಡೀತಾ ಇದ್ದಾವೆ. ಕೆಲವರು ನಮ್ಮ ಪಾರ್ಟಿ ನಿಮ್ಮ ಪಾರ್ಟಿಗೆ ಬರೋದು ಯೋಚನೆ ಮಾಡಿರಿ ಅಂತಿದ್ದಾರೆ. ಕೆಲವರು ನೀವು ಸ್ಪರ್ಧೆ ಮಾಡಿರಿ ಅಂತ ಹೇಳತ್ತಾರ. ಕೆಲವು ಅದೇ ಇದೇ ಸರ್, ಭಾಳಷ್ಟು ವಿಚಾರಗಳು ವ್ಯಕ್ತಪಡಿಸಿದಾರೆ. ನಿನ್ನೆ ಇವತ್ತು ಬೆಳಿಗ್ಗೆಯಿಂದನೇ ನಡೀತಾ ಇದೆ. ನಿನ್ನೆ ಇದು ರಿಸಲ್ಟ್ ಬರೋಕ್ಕೆ ಮುಂಚೆನೂ ಕೆಲವರು ಹೇಳಿದ್ದಾರೆ, ಅಕಸ್ಮಾತ್ ನೀವು ಬರದಿದ್ರೆ ಹಿಂಗೆ ಮಾಡಿರಿ. ಇಲ್ಲ, ಯಾವುದೋ ನಾಯಕರ ಸಂಪರ್ಕ ಮಾಡಿ, ಬೇರೆ ಪಕ್ಷದ ಯಾವ ನಾಯಕರ ಜೊತೆ ನಾನು ಸಂಪರ್ಕ ಆಗಿಲ್ಲ. ಇವತ್ತು ಬಿಜಾಪುರದ್ದು ಆಗಿದೆ, ಮುದ್ದೇಬೇಳದಾಗಿದೆ, ಇನ್ನು ಇಂಡಿ ಒಂದು ಬಾಕಿ ಇದೆ. ಅಲ್ಲೇನಾಗ್ತದೆ ನೋಡಬೇಕು. ಅಲ್ಲೇನು ಈ ಥರನೇ ಆಗ್ತದೋ ಅಥವಾ ಅಲ್ಲೇನು ಕಾರ್ಯಕರ್ತರ ಮನೆ ಸಿಗ್ತದೋ ನೋಡ್ತದೆ. ಯಾಕಂದರೆ ವಿಶ್ವಾಸನೇ ಹುಡ್ತಾ ಇಲ್ಲ, ಏನು ನಡೀತದನ್ನು ಗೊತ್ತಾಗ್ತಾ ಇಲ್ಲ. ಪಕ್ಷ ನಮ್ಮ ನಾಯಕರು ಏನು ನಿರ್ಧಾರ ತೆಗಿತಾರೋ ಗೊತ್ತಿಲ್ಲ. ಅಲ್ಲಿ ಕಾರ್ಯಕರ್ತರು ಇನ್ನೂ ಏನೋ ತಮ್ಮ ಆಶಾಭಾವನದಲ್ಲಿ ಇದ್ದಾರೆ. ಒಟ್ಟಾರೆ ಹಾಂ ಸರ್, ಇಲ್ಲಿ ನಿಮ್ದು ದೊಡ್ಡ ಲೋಪ ಕಾಣ್ತಿದೆ ಅಲ್ವಾ? ನೀವು ಎಲ್ಲದಕ್ಕೂ ರಾಜ್ಯ ನಾಯಕರು ಅಂತೀರಿ. ನೀವು ಈ ಜಿಲ್ಲೆಯಿಂದ ಸಚಿವರಾಗಿ ಪ್ರತಿನಿಧಿಸಿದಿರಿ, 2 ಬಾರಿ ಶಾಸಕರಾಗಿದ್ರಿ. ಇವತ್ತು ರಾಜ್ಯ ಅಂದ್ರೆ ಜಿಲ್ಲಾ ನಾಯಕತ್ವ ನಿಮ್ಮ ಕೈ ತಗೊಳಕ್ಕಾಗದ ವಿಫಲತೆಗೆ ನಿಮಗೆ ಟಿಕೆಟ್ ತಪ್ಪಿದೆಯಲ್ವಾ? ರಾಜ್ಯ ನಾಯಕರು ಅನ್ನುವಂಥದ್ದೇ ನಾವು ಹೇಳಬೇಕಾಗ. ಯಾಕಂದ್ರೆ ನಮ್ಮ ರಾಜ್ಯ ನಾಯಕರಿದ್ದಾರೆ, ರಾಜ್ಯ ನಾಯಕರು ಅಂತ ಹೇಳಬೇಕಾಗ್ತದೆ ಒಂದು ಸರ್. ಇನ್ನೊಂದು, ನಾನು ಕೂಡ ಒಬ್ಬ ಮಾಜಿ ಸಚಿವನಿದ್ದೀನಿ, ಹಲವಾರು ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿದವನಿದ್ದೀನಿ. ಈಗ ನಮಗೆ ನಾಯಕತ್ವ ಕಾರ್ಯಕರ್ತರು ನಮಗೆ ನಾಯಕರತ್ತು ಒಪ್ಕೊಂಡಿದ್ದಾರೆ, ಇಲ್ಲ ನನಗೆಲ್ಲ. ಇದನ್ನು ರಾಜ್ಯದವ್ರು ಗುರುತಿಸ್ಬೇಕಲ್ಲ. ಹಾಂ, ಅದನ್ನು ಕೂಡ ಇದೆ ಸರ್. ಈಗ ಒಂದು ನನ್ನ ವಿಧಾನಸಭೆದಾಯಿತು, ನಾನು ಕಾರ್ಯಕರ್ತರಿಗೆ ಸಮಾಧಾನದಿಂದ ಚರ್ಚೆ ಮಾಡಿ ಪೆಂಡಿಂಗ್ ಇದೆ. ಅದನ್ನು ಇಂಡಿ ನಾಗಠಾಣ, ಹಿಪ್ಪರಗಿ, ಬಾಗೇವಾಡಿ 4 ಇದಾವೇನು. 4 ಕೂಡ ಅದೇ ಹೇಳ್ತಾರೆ. ನಾನು ಅದ್ರ ಬಗ್ಗೆ ನಾನು ಈಗ ಹೇಳೋಕ್ಕಾಗಲ್ಲ ಸರ್. 4 ಕ್ಷೇತ್ರ ಕಾರ್ಯಕರ್ತರು ಏನು ಅವ್ರ ಭಾವನೆ ಹುಡ್ತಾವ ನೋಡ್ಬೇಕಲ್ಲ. ಈಗ ಅಲ್ಲಿ ಈ ಥರ ಆದ್ರೆ ಏನು ಮಾಡಬೇಕು ಅನ್ನೋವಂಥದ್ದು ನಾವು ಯೋಚನೆ ಮಾಡಿದ್ದೀವಿ. ಅದಕ್ಕೊಂದು ಏನೋ ಸ್ಟ್ರಾಟಜಿ ನಾವೊಂದು ಪ್ಲ್ಯಾನ್ ಮಾಡಿದ್ದೀವಿ ಅಲ್ಲಿ. ನಮ್ಗೆ ಆದಾಗ ನಾವು ಅಲ್ಲ, ಪ್ಲ್ಯಾನ್ ಅಂದರೆ ನಾವು ಪಾರ್ಟಿ ಬಿಡುವಂಥದ್ದೇನಲ್ಲ, ಈ ಥರ ಆದಾಗ ನಾವು ಕಾರ್ಯಕರ್ತರು ಯಾವ ರೀತಿ ನಾವು ಸೇರಬೇಕು, ಎಲ್ಲಿ ಸೇರಬೇಕು, ಹೆಂಗೆ ಸೇರಬೇಕು, ಯಾರ್ಯಾರು ಸೇರಬೇಕು, ಯಾವ ಮಟ್ಟಿನ ಕಾರ್ಯಕರ್ತರು ನಾವು ಸೇರಿಸಬೇಕು, ಸಮಾಲೋಚನೆ ವಿಷಯಗಳೇನು ಅನ್ನೋವಂಥದ್ದು ನಾವೊಂದು ಪ್ಲ್ಯಾನ್ ಇದು ಅಲ್ಲೆಲ್ಲ ವಿಚಾರ ಆಗಿದೆ ಸರ್. ಬೆಂಗಳೂರಲ್ಲಿ ನಮ್ಮ ಹೋಟೆಲಲ್ಲೇ ಆಗಿದೆ, ಅದ್ರಾಗೇನಿಲ್ಲ ಅನ್ನೋಂಗಿಲ್ಲ. ಆದ್ರೆ ನಾವು ಪ್ಲ್ಯಾನ್ ಮಾಡಿದ್ವಿ ಅಂದ್ರೆ ಪಾರ್ಟಿ ಬಿಟ್ಟು ಹೋಗುವಂಥದ್ದು ಬಂಡಾಯಕ್ಕಿರ್ತಲ್ಲ. ಈ ಥರ ಆದಾಗ ನಾವು ಏನು ಮಾಡಬೇಕು, ಯಾವ ಹಂತದ ಕಾರ್ಯಕರ್ತರು ಸೇರಿಕೊಂಡು ಅಂದರೆ ಎಲ್ಲರನ್ನೂ ಕರಿಬೇಕು, ನಾವು ಅಷ್ಟೇ ಸೇರಬೇಕು, ಏನು ತಾವು ಮಂಡಳದ ಒಂದು ಮಟ್ಟದಲ್ಲಿ ಪದಾಧಿಕಾರಿ ಕರಿಬೇಕು, ಈ ಥರ ವಿಚಾರಗಳನ್ನು ಮಾಡಿದ್ದೀವಿ. ಅದು ಇವತ್ತು ಮೊದಲೇ ಪಟ್ಟಿ ಬಂದಿದೆ, ಇನ್ನು ನಾಳೆ ನಾಡ್ದು ಇನ್ನೊಂದು ಪಟ್ಟಿ ಬರ್ತದೆ ಅಂದ್ಕೊಂಡಿದ್ದೀನಿ. ಒಂದು 2 ದಿನದಾಗ ಅದನ್ನು ಬರ್ಬೋದು. ಬಂದ ನಂತರ ನಾವು ಏನಾದರೂ ಇದನ್ನು ಪಕ್ಷದಲ್ಲಿ ಕುಂತು ಚರ್ಚೆ ಮಾಡುವಂಥದ್ದು ಅದು ಆಗ್ತದೆ. ಸರ್ 2 ದಿವಸ ಅಂತ ಹೇಳಿದ್ದೀನಿ. ಏನು ಒಂದು ಆದೇಶ ಹೆಚ್ಚು ಆಗ್ಬೋದು ಸರ್, ಹೆಚ್ಚು ಕಮ್ಮಿ ಆಗ್ಬೋದು, ನಡೀದಿಲ್ಲ. ಮತ್ತೆ ಇನ್ನೂ ಟೈಮ್ ಅದ, ಇನ್ನು 15 ನಂತರ ಕಾಣಿಸೋ ನಾಮಿನೇಷನ್ ಯಾವಾಗ ಗೊತ್ತಿಲ್ಲ. 23 ತನಕ ಬಿ ಫಾರ್ಮ್ ಸಬ್ಮಿಟ್ ಮಾಡ್ಬೋದು. 23ನೇ ತಾರೀಕಿನ ತನಕ ಕೊನೆಯ ದಿವಸ ತನಕ ಬಿ ಫಾರ್ಮ್ ಸಬ್ಮಿಟ್ ಮಾಡ್ಬೋದು. ಅಲ್ಲಿ ತನಕ ಇದು ಪ್ರಕ್ರಿಯೆ ನಡೀತದೆ. ಏನಿಲ್ಲ ಸರ್, ನಾನು ನಿಮ್ಮ ಮುಖಾಂತರ ಪಕ್ಷ ಇಷ್ಟು ನನ್ನೆಲ್ಲ ನನ್ನ ಅಪೇಕ್ಷೆ ಏನಿತ್ತು ಎಲ್ಲ ತಮ್ಮೆಲ್ಲ ಹೇಳಿದ್ದೀನಿ. ಆದರೂ ಕೂಡ ನಾನು ನಮ್ಮ ನಾಯಕರು ಮುಂದಿನ ಹೆಜ್ಜೆಗಳನ್ನ ಯಾವ ರೀತಿ ಇಡ್ತಾರೆ ಅನ್ನುವಂಥದ್ದು ಅಂತ ಗೊತ್ತಾಗ್ತಾ ಇಲ್ಲ.
ಯಾವುದೇ ನಮ್ಮ ರಾಜ್ಯ ನಾಯಕರು ನಿರ್ಧಾರ ತೆಗೆದುಕೊಂಡ್ರೆ ಕಾರ್ಯಕರ್ತರ ಪರವಾಗಿರಬೇಕು ಅನ್ನುವಂಥದ್ದು. ಈಗ ಕೊನೆಯದಾಗಿ ಜಿಗಜಿಣಿಗೆ ಅವರು ಮತ್ತು ಎಂ.ಬಿ. ಪಾಟೀಲರು ಬಸನಗೌಡರು ತೆರೆಮರೆಯಲ್ಲಿ ಒಂದೇ ಆಗಿದ್ದಾರೆ ಅನ್ನೋ ಒಂದು ಸೂಚನೆ ಇದೆ. ಏನದು ರಹಸ್ಯ ನಾನು ಬಯಲು ಮಾಡಿಲ್ಲ ಸರ್, ತಾವೇನು ಬಯಲು ಮಾಡ್ಬೇಕು ನಾನು ರಹಸ್ಯ? ಅದ್ರ ಬಗ್ಗೆ ಏನಾರ ಗಮನಕ್ಕಿದೆಯಾ? ಇಲ್ಲ ನನ್ನ ಗಮನಕ್ಕೇನು ಬಂದಿಲ್ಲ, ನನ್ನ ಗಮನಕ್ಕೇನು ಅದು ಬಂದಿಲ್ಲ ಸರ್. ಇನ್ನೇನು ನೀವೇ ಟಿ ವಿಯವರೇ ಯಾರೇನು ರಹಸ್ಯ ಇಲ್ಲಿವರೆಗೆ ಎಲ್ಲ ಕಾರ್ಯಕರ್ತರು ತಂದಿದ್ದಾರೆ. ಎಲ್ಲ ಕಾರ್ಯಕರ್ತರು ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲರೂ ನಾವು ಆಕ್ರೋಶ ಭರಿತರಾಗಿದೆ, ಯಾವುದೇ ಹೆಜ್ಜೆಗಳನ್ನು ನಮ್ಮ ಕಾರ್ಯಕರ್ತರು ಇಡಬಾರ್ದು. ಯಾಕೆ ಮೊನ್ನೆ ಯತ್ನಾಳ್ ಅವರ ಹೋರಾಟದ ನಡೀತಾ ಸಂದರ್ಭದಲ್ಲಿ ನಮಗೆ ಯಾವ ಕಾರ್ಯಕರ್ತ ಏನೊಂದು ಪ್ರಯತ್ನ ಮಾಡಿದ್ದು ನಮಗೆಲ್ಲ ಭಾಳಷ್ಟು ನೋವಾಗಿದೆ. ಆ ರೀತಿ ಕಾರ್ಯಕರ್ತರು ಯಾರು ಮಾಡಬಾರ್ದು. ಅಲ್ರಿ, ಅದು ಕೂಲ್ ಡ್ರಿಂಕ್ಸ್ ಕುಡಿದಿತ್ತಂತಲ್ಲ? ಅದೇ ಡಾಕ್ಟ್ರ್ ಹೇಳ್ತಾರೆ ಸರ್, ಅದೇನು ಕುಡ್ದಾರ ನಾವು ಏನು ಫೋನ್ ಹಚ್ಚಿಲ್ಲ ಸರ್, ಯಾರು ಫೋನ್ ಹಚ್ಚಿಲ್ಲ, ಯಾರು ಮಾತಾಡಿಲ್ಲ. ಅಲ್ರಿ ಅವರೆಲ್ಲ ಏನು ಪ್ರಯತ್ನ ಮಾಡಿ ಬಿಟ್ರಲ್ರಿ, ಬರ್ಲಿಕ್ಕಿಲ್ಲ ಅಂತ ಬಿಟ್ಟಾರ ಅವ್ರಿಗೆ. ಇದಕ್ಕೆಲ್ಲ ಕೇಳಿ ಬಂದಿಲ್ಲ, ಈಗ ಯಾಕೆ ಕರಿಬೇಕಂತ ಬಿಟ್ಟಾರ ಅವರು. ನಾನು ಕಟ್ಟಿದಂಥ ಪಕ್ಷ, ನಾನು ದುಡಿದಂಥ ಪಕ್ಷ, ನಾನು ಬೆಳೆಸಿದಂಥ ಪಕ್ಷ, ನಾನು ಇರುವಂಥ ಪಕ್ಷ ಇಲ್ಲಿ ಭವಿಷ್ಯದಲ್ಲಿ ರಾಜಕೀಯವಾಗಿ ಅಸ್ತಿತ್ವದಲ್ಲಿರಬೇಕು, ಒಳ್ಳೆಯ ರೀತಿ ಆಗಬೇಕು, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ಯಡಿಯೂರಪ್ಪನವರು ಅಲ್ಲಿ ಯಾರಲ್ಲಿ ಮುಖ್ಯಮಂತ್ರಿ ಆಗಬೇಕು, ಅದು ನನ್ನ ಒಂದು ವಿಚಾರ. ಆ ಕಾಳಜಿ ಹಿನ್ನೆಲೆಯಲ್ಲಿ ನಾನು ಸ್ವಲ್ಪ ಮನಸ್ಸಿನಲ್ಲಿ ಸರ್ ಯಡಿಯೂರಪ್ಪನವ್ರು ಅಂದ್ರೂ ಘೋಷಣೆ ಮಾಡಿದ್ರೆ ಸರ್, ನಾ ಬೇಡ ಅಂದ್ರೂ ಬಿಡಂಗಿಲ್ಲ. ಅಲ್ಲ ಯಡಿಯೂರಪ್ಪ ಎಲ್ಲ ನೀವು ಪೂರ್ತಿ ಕೇಳಿರಿ ಸರ್, ಸ್ವಲ್ಪ ಕನ್ಫ್ಯೂಸ್ ಆಯ್ತು ನಿಮ್ಗೆ. ಯಡಿಯೂರಪ್ಪನವ್ರು ಆದ ನಂತರ ಮತ್ತೆ ಯಾರಾದರೂ ಆಗಲಿ ಅಂತ ಅಂದಿನಿ. ಏನು ರಾಜ್ಯ ನಾಯಕರು ಹೇಳಿದ್ರೆ ನಾವೇನು ಬೇಡ ಅಂತ ಬಿಡ್ತಾರೆ ಸರ್, ಅವ್ರು ಹೇಳಿದ್ರೆ ಅವ್ರು ಆಗೋಲೆಕ್ಕ. ನಾವೇನು ರಾಜ್ಯ ನಾಯಕರು ಈ ದಿಲ್ಲಿ ಕೋರ್ ಕಮಿಟಿ ಅವರೇ ಮುಖ್ಯಮಂತ್ರಿ ಮುಂದೆ ಅಂತಂದ್ರೆ ಹೇಳ್ತಾರೆ ಅಂತ ನನಗೇನು ಅನಿಸಿಲ್ಲ. ಹೇಳ್ತಾರೆ ನಾನೇನು ಒಟ್ಟಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು, ಯಡಿಯೂರಪ್ಪನವ್ರು ಆದ ನಂತರ ಮುಂದೆನೂ ಕೂಡ ಅಂದ್ರೆ ನಿರಂತರವಾಗಿ ನಮ್ಮದೇ ಸರ್ಕಾರ ಇರಬೇಕು, ನಮ್ಮದೇ ಪಕ್ಷ ಇರಬೇಕು ಅನ್ನೋಂಥದ್ದು ನನ್ನ ಮನಸ್ಸಿದೆ. ಆ ನಿಟ್ಟಿನಲ್ಲಿ ನಾವು ಪಕ್ಷ ಕಟ್ಕೊಂಡ್ಬಂದೀವಿ. ವೈಯಕ್ತಿಕ ಸ್ವಾರ್ಥಕ್ಕಾಗಿ, ರಾಜಕೀಯ ಅಸ್ತಿತ್ವಕ್ಕಾಗಿ, ಲಾಭಕ್ಕಾಗಿ ನಾನು ಪಾರ್ಟಿ ಕೆಲಸ ಮಾಡಿಲ್ಲ. ಭಾಳಷ್ಟು ನನ್ನ ಭಾವನೆಯನ್ನು ತಮ್ಮ ಎದುರು ವ್ಯಕ್ತಪಡಿಸ್ತಾ ಇದ್ದೀನಿ. ನನ್ನ ಪಕ್ಷ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿದೆ. ನನ್ನ ಮಾತೃ ಪಕ್ಷ, ನನ್ನ ತಾಯಿ ಸ್ವರೂಪವಾದಂಥ ಪಕ್ಷ. ಈ ಪಕ್ಷ ಬೆಳೀಬೇಕು, ದೊಡ್ಡದಾಗಬೇಕು, ಇದರಿಂದ ಜನರಿಗೆ ಒಳ್ಳೆಯದಾಗಬೇಕು, ದೇಶಕ್ಕೆ ಒಳ್ಳೆಯದಾಗಬೇಕು. ನರೇಂದ್ರ ಮೋದಿ ಅಂತವ್ರು ಪ್ರಧಾನಿಗಳಾಗಬೇಕು, ಅವರೆಲ್ಲ ದೇಶಕ್ಕೆ ಇನ್ನೂ ಒಳ್ಳೆಯ ಸೇವೆ ಸಿಗಬೇಕು ಅನ್ನುವಂಥದ್ದು ನನ್ನ ಮನಸ್ಸು ಇದೆ ಸರ್, ನನ್ನ ಮನಸ್ಸಿದೆ. ಅಲ್ಲ ಆಯಿತು, ಇದು ನನ್ನ ಮನಸ್ಸು ಸರ್. ಈ ಇದರಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ, ನನ್ನ ಮನಸ್ಸಿದೆ, ಇದೇ ರೀತಿ ಆಗಬೇಕು. जुड़े रहिए बीजापुर इन्फो से।